ಅಧಿಕ ಮಾಸ ಬಂದು ಈಗಾಗಲೇ ಅರ್ಧ ತಿಂಗಳು ಕಳೆದು ಹೋಗಿದೆ. ಅಧಿಕ ಮಾಸ ಮುಗಿಯಲು ಇನ್ನು ಕೆಲವೇ ದಿವಸಗಳು ಉಳಿದಿವೆ. ಅಧಿಕ ಮಾಸದಲ್ಲಿ ಗೋಧಿಯಿಂದ ಮಾಡಿದ ಆ ಪೂಪವನ್ನು ದಾನ ಮಾಡಿದರೆ ಅಧಿಕ ಫಲ ಎಂದು ಜನರಲ್ಲಿ ನಂಬಿಕೆ. ಹಾಗಾಗಿ ನಾನು ಕೂಡ ಇಂದು ಸಂಕಷ್ಟಿ ಚತುರ್ಥಿ, ಅಧಿಕ ಮಾಸ, ಹೇಗೂ ಉಪವಾಸ. ಆದ್ದರಿಂದ ತುಪ್ಪದ ಅಪ್ಪ ಮಾಡಿ ಅರ್ಚಕರಿಗೆ ದಾನ ನೀಡಬೇಕೆಂದು ಗೋಧಿಯಿಂದ ಅಪ್ಪವನ್ನು ಮಾಡಿದ್ದೇನೆ. ನನ್ನ ವೀಕ್ಷಕರಿಗೂ ಇದರ ಉಪಯೋಗವಾಗಲಿ ಎಂದು ಅಪ್ಪದ ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಗೋಧಿಯಿಂದ ಮಾಡಿದ ಈ ಅಪ್ಪದ ರುಚಿ ಹಾಗೂ ಇದರ ಘಮ ಬಹಳ ಆಪ್ಯಾಯಮಾನವಾಗಿರುತ್ತದೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಇದನ್ನು ಮಾಡುವುದು ಬಲು ಸುಲಭ. ಇದಕ್ಕೆ ಏನೆಲ್ಲ ಬೇಕು ಎಂದು ನೋಡೋಣ. ಅಪ್ಪವನ್ನು ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಗೋಧಿ ಹಿಟ್ಟಿನಿಂದ ಕೂಡ ಇದನ್ನು ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಗೋಧಿ ಹಿಟ್ಟಿನಿಂದಲೇ. ಆದರೆ ಗೋಧಿಯಿಂದ ಮಾಡಿದ ಅಪ್ಪ ಬಹಳ ರುಚಿಯಾಗಿರ್ತದೆ. ಪರಿಮಳ ಕೂಡ ಬಹಳ ಆಪ್ಯಾಯಮಾನವಾಗಿರ್ತದೆ. ಅದಕ್ಕೆ ಬೆಲ್ಲ, ನಾನಿಲ್ಲಿ ಅಂಟು ಬೆಲ್ಲವನ್ನೇ ತಗೊಂಡಿದ್ದೇನೆ, ಯಾಕೆಂದರೆ ಅದು ತುಂಬ ಶುದ್ಧವಾಗಿರ್ತದೆ. ಹಾಗೂ ಹಸಿ ತೆಂಗಿನಕಾಯಿ ತುರಿ, ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕಿದರೆ ಒಳ್ಳೆಯದು. ಕೊಬ್ಬರಿ ಬೇಡ. ಏಲಕ್ಕಿ ಸ್ವಲ್ಪ ನಾನು ಜಾಸ್ತಿ ಹಾಕ್ತೇನೆ, ನನಗೆ ಅದರ ಪರಿಮಳ ಇಷ್ಟ. ಹಾಗೂ ತುಪ್ಪ, ಒಳ್ಳೆಯ ಗುಣಮಟ್ಟದ ತುಪ್ಪ ಬೇಕು. ತುಪ್ಪದಿಂದಲೇ ರುಚಿ ಬರುವುದು ಅಪ್ಪಕ್ಕೆ. ಅರಳು, ಇದು ಕೂಡ ಹಾಗೆ ಭತ್ತವನ್ನೆಲ್ಲ ಅದರದ್ದು ತೆಗೆದು ಸ್ವಚ್ಛ ಮಾಡಿಟ್ಟುಕೊಳ್ಬೇಕು. ಗೇರು ಬೀಜ, ಇದನ್ನು ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ನೋಡಿ, ಇಷ್ಟೇ ಸಾಮಾನು ಬೇಕಾಗಿರೋದು. ದೊಡ್ಡ ವಿಷಯವಲ್ಲ. ಅಪ್ಪವನ್ನು ಮಾಡೋದು ಅರ್ಧ ಗಂಟೆಯೊಳಗೆ ಮಾಡಿಬಿಡ್ಬೋದು. ಗೋಧಿಯನ್ನು ನಾವು ನೀರು ಹಾಕಿ ನೆನೆಸಬೇಕು. 10 ನಿಮಿಷ ನೆನೆಸಿದರೂ ಆಗ್ತದೆ, 2 ಗಂಟೆ ನೆನೆಸಿದರೂ ಆಗ್ತದೆ. ಕೆಲವರು ರಾತ್ರಿ ಇಡೀ ನೆನೆಸ್ತಾರೆ. ಆ ನೆನೆಸಿದ ಗೋಧಿಯನ್ನೀಗ ಮಿಕ್ಸರಿಗೆ ಹಾಕೋಣ. ಸ್ವಲ್ಪ ನೀರು ಹಾಕಿ ತಿರುಗಿಸಬೇಕು. ಯಾಕೆಂದರೆ ತುಂಬ ನೀರು ಹಾಕಿದರೆ ಮತ್ತು ಬೆಲ್ಲ ಹಾಕುವಾಗ ಪುನಃ ಅದು ತೆಳ್ಳಗಾಗ್ತದೆ. ಹಿಟ್ಟು ತೆಳ್ಳಗಾಗಬಾರ್ದು. ಈಗ ಗೋಧಿ ನುಣ್ಣಗೆ ರುಬ್ಬಿ ಆಯಿತು. ಇದಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ಇದನ್ನು ಕೂಡ ನಾವು ಈಗ ನುಣ್ಣಗೆ ಮಾಡಲಿಕ್ಕುಂಟು. ಹಾಗೆ ಅದಕ್ಕೆ ಬೆಲ್ಲ ನಾನು ತುರಿದಿಟ್ಟಿದ್ದೆ, ಅದು ಅಲ್ಲಿಯೇ ಪುನಃ ಗಟ್ಟಿಯಾಗಿದೆ. ಆದರೆ ಅದು ಮೆದು ಉಂಟು. ನೀವು ಬೆಲ್ಲ ಹಾಕುವಾಗ ತುಂಬ ಜಾಗ್ರತೆಯಲ್ಲಿ ತುರಿದೇ ಹಾಕಿ. ಅಷ್ಟರೊಳಗೆ ನಾವು ಅರಳನ್ನು ನೆನೆಸಿಡೋಣ. ಇದು ರುಬ್ಬಿ ಬರುವಾಗ ಅರಳು ನೆನೆಯುತ್ತದೆ. ಈಗ ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿ ರುಬ್ಬಿದ್ದಾಯಿತು. ಇದಕ್ಕೆ ಈಗ ನೆನೆಸಿಟ್ಟ ಅರಳನ್ನು ಹಿಂಡಿ ಸೇರಿಸಬೇಕು. ಹೀಗೆ ಅದು ಬೇಗ ನೆನೆಯುತ್ತದೆ, ಹೆಚ್ಚು ನೆನೆಸಬೇಕಂತಿಲ್ಲ. ಅದಕ್ಕೆ ನಾವು ಏಲಕ್ಕಿಯನ್ನು ಸೇರಿಸೋದು. ಈಗ ಏಲಕ್ಕಿ, ಅರಳು, ಬೆಲ್ಲ, ತೆಂಗಿನ ತುರಿ, ಗೋಧಿ ಇಷ್ಟು ಬಗೆ ಸೇರಿದೆ. ಹಿಟ್ಟು ರುಬ್ಬಿ ಆಯಿತು. ನೋಡಿ ಎಷ್ಟು ದಪ್ಪದಲ್ಲಿ ಬೇಕು. ತುಂಬ ತೀರಾ ನುಣ್ಣಗೆ ಆಗಲಿಲ್ಲ, ಬೇಡ, ಅಗತ್ಯ ಇಲ್ಲ ನುಣ್ಣಗಾಗಬೇಕಂತ. ಗೋಧಿ ನುಣ್ಣಗಾದರೆ ಆಯಿತು. ಹಾಗೆ ಅದಕ್ಕೆ ನಾನು ಸೇರಿಸಲು ಗೇರು ಬೀಜವನ್ನು ಸಪೂರವಾಗಿ ತುಂಡು ಮಾಡಿ ಹಾಕ್ತೇನೆ. ಅದು ಬಾಯಿಗೆ ಸಿಗುವಾಗ ಬಹಳ ರುಚಿಯಾಗ್ತದೆ. ದೇವಸ್ಥಾನಗಳಲ್ಲೆಲ್ಲ ಹಾಕೋದಿಲ್ಲ, ಆದರೆ ನಾವು ಮನೆಯಲ್ಲಿ ಮಾಡುವಾಗ ಗೇರು ಬೀಜವನ್ನು ಹಾಕ್ತೇವೆ. ಗೇರು ಬೀಜ ಹಾಕಿದ ಹಿಟ್ಟನ್ನು ಚೆಂದ ಮಾಡಿ ಹೀಗೆ ಸರಿಯಾಗಿ ತಿರುವಿಡಬೇಕು. ದೇವರಿಗೆ ಮಾಡುವಾಗ ನಾವು ಉಪ್ಪು ಹಾಕೋದಿಲ್ಲ. ಬೇಕಿದ್ದರೆ ರುಚಿ ಬೇಕಿದ್ದರೆ 1 ಚಿಟಿಕೆ ಉಪ್ಪು ಸೇರಿಸಿದರೂ ಸೇರಿಸ್ಬೋದು. ನಾನಿವತ್ತು ದೇವರಿಗೆ ಮಾಡೋದು ಅಂತ ಉಪ್ಪನ್ನು ಸೇರಿಸಲಿಲ್ಲ. ಕೆಲವರು ಸಂಕಷ್ಟಿಗೆ ಉಪ್ಪೆಲ್ಲ ತಿನ್ನುವುದಿಲ್ಲ. ಈಗ ಕಾವಲಿ ಬಿಸಿಯಾಗಿದೆ. ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಬೇಕು. ಯಾಕೆಂದರೆ ತುಪ್ಪದಿಂದ ಕಾದರೆ ಮಾತ್ರ ಅಪ್ಪ ಬಹಳ ರುಚಿಯಾಗಿರ್ತದೆ. ತುಪ್ಪದಲ್ಲೇ ಕಾಯಬೇಕು, ಎಣ್ಣೆ ಕೂಡ ಅಲ್ಲ. ಎಣ್ಣೆಯಲ್ಲಿ ಹೀಗೆ ಮಾಡಬಹುದು, ಆದರೆ ದೇವರಿಗೆ ಮಾಡುವಾಗ ನಾವು ತುಪ್ಪದಲ್ಲೇ ಮಾಡಬೇಕು. ಕಾವಲಿಯ ಗುಳಿಯಷ್ಟೇ ದೊಡ್ಡ ಸೌಟಿದೆ. ಆ ಸೌಟಿಂದ 1 ಸೌಟು, ಅಂದರೆ ಅದು 3/4 ಭಾಗ ಮಾತ್ರ ಹಾಕಬೇಕು. ಪೂರ್ತಿ ಫುಲ್ ಹಾಕಬಾರ್ದು. ಯಾಕೆಂದರೆ ಪೂರ್ತಿ ಹಾಕಿದರೆ ಅಲ್ಲಿ ಅರಳಲಿಕ್ಕೆ ಜಾಗ ಬರೋದಿಲ್ಲ. ಹೀಗೆ 3/4 ವಾಸ ಹಾಕಿದರೆ ಅದು ಚೆಂದ ಅರಳ್ತದೆ. ಯಾಕೆಂದರೆ ನಾವು ಅರಳು ಹಾಕಿದ್ದೇವಲ್ಲ. ಹಾಗೆ ಈಗ ಮುಚ್ಚಿಡೋಣ 5 ನಿಮಿಷ. ಮತ್ತು ಒಂದು ಮುಖ್ಯವಾದ ವಿಷಯ ಅಂದರೆ ಉರಿ ಸಣ್ಣದಿರಬೇಕು. ಮೊದಲು ಕಾವಲಿ ಕಾಯುವಷ್ಟರಿಗೆ ಮಾತ್ರ, ನಂತರ ಉರಿ ಸಣ್ಣದರಲ್ಲೇ ಬೇಯಬೇಕು. ಇಲ್ಲದಿದ್ದರೆ ಅಪ್ಪದ ಒಳಗೆ ಅದು ಬೇಯುವುದಿಲ್ಲ. ಅದು ಅರಳಬೇಕಾದ್ರೆ ಉರಿ ತುಂಬ ಸಣ್ಣದಿರಬೇಕು. ನೋಡಿ, ಈಗ ಅರಳಿದೆ ತುಂಬ. ನೋಡಿ, ಉಬ್ಬಿ ಬಂದಿದೆ. ಅದನ್ನು ಮಗುಚಿ ಹಾಕಬೇಕು. ಹೀಗೆ ಉರಿ ದೊಡ್ಡದಾದರೆ ಎಲ್ಲ ಕಪ್ಪಾಗಿ ಬಿಡ್ತದೆ, ಅದರ ರುಚಿ ಇರುವುದಿಲ್ಲ.
ಒಂದೊಂದನ್ನೇ ನಿಮಗೆ ಇಲ್ಲಿ ತುಪ್ಪ ಕಾಣ್ತದಲ್ಲ, ಸರಿ ತುಪ್ಪ ಇದ್ದರೆ ಮಾತ್ರ ಅಪ್ಪಗಳು ಚೆಂದ ಆಗೋದು, ರುಚಿ ಆಗೋದು, ಕಾಯುವುದು ಎಲ್ಲ ಕೂಡ. ಹೀಗೆ ಒಂದೊಂದನ್ನೇ 2-3 ಸಾರಿ ಮಾಡಿ ಕೂಡ ಮಾಡ್ಬೋದು. ಒಂದೇ ಸರಿ ಕವುಚಿ ಹಾಕೋದಲ್ಲ, 2-3 ಸಾರಿ ಚೆಂದ ಮಾಡಿ ಸಣ್ಣ ಉರಿಯಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಹಾಗೆ ಸುತ್ತು ಮಾಡಿ ಅದನ್ನು ಕಾಯಿಸಬೇಕು. ಹೀಗೆ ಬಣ್ಣ ಬದಲಾಗಬೇಕು. ನೋಡಿ ಈಗ ಆಗ್ತಾ ಬಂದಿದೆ, ಬಣ್ಣ ಬದಲಾಗಿದೆ ನೋಡಿ. ಈಗ ತೆಗೆಯೋಣ. ಎಷ್ಟು ಕೆಂಪಾಗಬೇಕು, ತುಂಬ ಅಲ್ಲ. ದೇವಸ್ಥಾನಗಳಲ್ಲೆಲ್ಲ ಜಾಸ್ತಿ ತುಪ್ಪದಲ್ಲಿ ಅದು ಕಾಯಿಸ್ತಾರೆ, ಆದರೆ ನಾವು ಮನೆಯಲ್ಲಿ ಮಾಡುವಾಗ ಅದು ಸ್ವಲ್ಪ ಮೆದುವಾಗಿ ಇಟ್ಟುಕೊಳ್ಳೋಣ. ನೋಡಿ ಹೀಗೆ. ಈಗ ಒಂದು ಸುತ್ತು ಆಯಿತು ನೋಡಿ, ನಡುವಿನಲ್ಲಿದ್ದದ್ದು ಸ್ವಲ್ಪ ಜಾಸ್ತಿ ಕಾಯ್ತದೆ. ಈಗ 2ನೇ ಸುತ್ತು. ಹೀಗೆ ಸಾವಧಾನವಾಗಿ ಮೆಲ್ಲ ಸಣ್ಣ ಉರಿಯಲ್ಲೇ ಹಾಕಬೇಕದನ್ನು. ನೋಡಿ ಆಯಿತು. ನೋಡಿ ಎಷ್ಟು ಚೆಂದ ಬಣ್ಣ ನೋಡಿ. ಆ ಬಣ್ಣ ನೋಡಿದ್ರೇ ಅಪ್ಪ ಎಷ್ಟು ರುಚಿಯಾಗಿರ್ತದೆ ಅಂತ ಗೊತ್ತಾಗ್ತದೆ ನೋಡಿ. 2ನೇ ಸಲ ತುಪ್ಪ ಕೂಡ ಬೇಕಾದರೂ ಹಾಕ್ಬೋದು. ಈಗ ನಾವು ಅಪ್ಪವನ್ನು ದೇವರಿಗೆ ನೈವೇದ್ಯ ಮಾಡೋಣ. ಯಾಕೆಂದರೆ ಇವತ್ತು ಸಂಕಷ್ಟಿಯ ಗಣಪತಿಗೂ ಅಧಿಕ ಮಾಸದ ಪುರುಷೋತ್ತಮ ನಮ್ಮ ಶ್ರೀಕೃಷ್ಣನಿಗೂ ಅಪ್ಪವನ್ನು ಮೊದಲು ನೈವೇದ್ಯ ಮಾಡಿ ನಂತರ ಅದನ್ನು ನಾನು ಅರ್ಚಕರಿಗೆ ದಾನ ಮಾಡ್ತೇನೆ. ಶ್ರೀಕೃಷ್ಣನ ಅನುಗ್ರಹ ಅಧಿಕ ಮಾಸದಲ್ಲಿ ನನ್ನ ವೀಕ್ಷಕರಿಗೆ ಎಲ್ಲರಿಗೂ ದೊರಕಲಿ. ಅಪ್ಪದ ಘಮ ಹಾಗೂ ರುಚಿ ನೋಡಿ, ಅದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ, ಅರಳಿದೆ, ತುಂಬ ಚೆಂದ ಅರಳಿದೆ ಅಪ್ಪ. ನಮ್ಮ ಶ್ರೀಕೃಷ್ಣನ ಅನುಗ್ರಹ ನನ್ನೆಲ್ಲ ವೀಕ್ಷಕರಿಗೂ ಸಿಗಲಿ. ನೋಡಿ ಈ ಅಪ್ಪವನ್ನು ನನ್ನ ಮೊಮ್ಮಗ ಅರ್ಚಕರಿಗೆ ದಾನ ಮಾಡ್ತಾ ಇದ್ದಾನೆ. ನೀವು ಹೀಗೆ ಅಪ್ಪವನ್ನು ಮಾಡಿರಿ. ಕೇವಲ ದಾನಕ್ಕಂತಲ್ಲ, ಯಾವಾಗ ಬೇಕಾದರೂ ಮಾಡಬಹುದು, ತಿಂಡಿಗೂ ಮಾಡಬಹುದು, ನೆಂಟರು ಬಂದಾಗಲೂ ಮಾಡಬಹುದು. ಬಹಳ ಸುಲಭ, ಆರೋಗ್ಯದಾಯಕ. ಇದರ ಘಮ ಬಹಳ ಸೊಗಸಾದದ್ದು, ರುಚಿಯೂ ಅಷ್ಟೇ ಸೊಗಸು. ಮಾಡಿ ನೋಡಿದರಷ್ಟೇ ಗೊತ್ತಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಅನಿಸಿಕೆ ಕಮೆಂಟ್ಗಳನ್ನು ತಿಳಿಸಿರಿ. ಧನ್ಯವಾದಗಳು.